ಮೇಷರಾಶಿಯವರಿಗೆ ನಿಮ್ಮಲ್ಲಿರ್ತಕ್ಕಂತಹ ಶಕ್ತಿ ಸಾಮರ್ಥ್ಯದಿಂದ ಹಲವಾರು ಕೆಲಸಗಳನ್ನು ಮಾಡೋದಕ್ಕೆ ಅವಕಾಶಗಳಿದೆ. ಆದರೆ ಪುರುಷ ಪ್ರಯತ್ನ ಅನ್ನುವಂಥದ್ದು ಬೇಕು. ನಾವು ಸುಮ್ಮನೆ ಕೂತ್ಕೊಂಡ್ರೆ ಯಾವ ಕೆಲಸಗಳು ಆಗೋದಿಲ್ಲ. ತನ್ನಿಂದ ತಾನೇ ಆಗತ್ತೆ ಬಿಡು ಅನ್ನುವಂತಹ ಮನೋಭಾವ ಇರುವಂಥವ್ರಿಗೆ ಈ ದಿವಸ ಪಾಠವಾಗುತ್ತೆ. ನೀವು ಪ್ರಯತ್ನ ಪಟ್ಟರೆ ಮಾತ್ರ ಕೆಲಸಗಳು ಆಗ್ತಕ್ಕಂಥದ್ದು. ನಿಮ್ಮ ಶಕ್ತಿ ಸಾಮರ್ಥ್ಯಗಳು ಉಪಯೋಗಕ್ಕೆ ಬರಬೇಕು ಅನ್ನುವಂಥದ್ದು. ರಾಜಕಾರಣಿಗಳಿಗೆ ಉತ್ತಮವಾದಂತಹ ವಾತಾವರಣ ಅಥವಾ ಒಳ್ಳೆಯ ದಿವಸ ಅಂತ ಹೇಳಬೇಕು. ನಿಮ್ಮ ಕೆಲಸಗಳಲ್ಲಿ ನಿಮಗೆ ಜಯ ಅನ್ನುವಂಥದ್ದು ಈ ದಿವಸ. ಆರ್ಥಿಕವಾದಂತಹ ಸ್ಥಿತಿ ಚೆನ್ನಾಗಿರುತ್ತೆ. ಅಂದರೆ ಹಣಕಾಸಿನ ವಿಚಾರದಲ್ಲಿ ಈ ದಿವಸ ಯಾವುದೇ ಅಡ್ಡಿ ಆತಂಕಗಳು ಅಥವಾ ಯಾವುದೋ ಹಣಕ್ಕೆ ಅಭಾವ ಆಯಿತು ಅನ್ನುವಂತಹ ರೀತಿಯಲ್ಲಿರೋದಿಲ್ಲ. ಮನಸ್ಸು ಯಾವಾಗ ಸರಿಯಾಗಿರುತ್ತೋ ಆಗ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಮನಸ್ಸು ಕೆಟ್ಟುಬಿಟ್ರೆ ಏನಿದ್ರೂ ಕೂಡ ಏನೂ ಪ್ರಯೋಜನಕ್ಕೆ ಬರುವುದಿಲ್ಲ ಅನ್ನುವ ರೀತಿಯಲ್ಲಿ ಮನಸ್ಸಿಗೆ ಒಂದು ತೃಪ್ತಿಯ ಭಾವ ಅನ್ನುವಂಥದ್ದು ಇರಬೇಕಾಗತ್ತೆ. ದುಬಾರಿ ವಸ್ತುಗಳ ಒಂದು ಜವಾಬ್ದಾರಿ ನಿಮ್ಮದಾಗಿ ನಷ್ಟವನ್ನು ಅನುಭವಿಸ್ತೀರಿ. ಯಾವುದೋ ಬೆಲೆ ಬಾಳ್ತಕ್ಕಂತಹ ವಸ್ತುವನ್ನು ನಿಮ್ಮ ಜವಾಬ್ದಾರಿಯಿಂದ ನೋಡ್ಕೊಳ್ಬೇಕಾದಂಥದ್ದು, ನಿಮ್ಮ ಹತ್ರ ಇಟ್ಕೊಳ್ಬೇಕಾದಂಥದ್ದು ಇರುತ್ತೆ. ಅದು ನಿಮಗೆ ಸ್ವಲ್ಪ ನಷ್ಟಕ್ಕೆ ಕಾರಣವಾದೀತು ಅನ್ನುವಂತಹ ಸೂಚನೆ. ನವಗ್ರಹರನ್ನು ಪ್ರಾರ್ಥನೆ ಮಾಡಿ, ಅದರಲ್ಲೂ ಕೂಡ ವಿಶೇಷವಾಗಿ ಚಂದ್ರಗ್ರಹನನ್ನು ಪ್ರಾರ್ಥನೆ ಮಾಡಿ. ಮನಃಕಾರಕ ಚಂದ್ರ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಆ ಮನಸ್ಸನ್ನು ಕೇಂದ್ರೀಕರಣ ಮಾಡ್ತಕ್ಕಂತಹ ಒಂದು ಶಕ್ತಿ ನಿಮ್ಮಲ್ಲಿ ದೃಢವಾಗಲಿ, ಗಟ್ಟಿಯಾಗಲಿ ಅನ್ನುವಂತಹ ಭಾವನೆಯಿಂದ ಚಂದ್ರನನ್ನು ಸ್ಮರಣೆ ಮಾಡಿ ಶುಭವಾಗಿ. ವೃಷಭ ರಾಶಿ, ಆಪತ್ತಿನಲ್ಲಿ ಇರತಕ್ಕಂತಹ ಜನಕ್ಕೆ ಒಂದಷ್ಟು ಸಹಾಯ ಮಾಡಿ. ಏನೋ ನಮ್ಮ ರಾಶಿ ಫಲ ಹೇಳ್ತಾರೆ ಅಂತ ಹೇಳಿ ನಾವು ಕಾಯ್ತಾ ಇದ್ದರೆ ನೀವು ಯಾರಿಗೋ ಸಹಾಯ ಮಾಡಿ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಹೇಳಿ ಕೆಲವರಿಗೆ ಅನ್ನಿಸ್ಬೋದು. ಹಾಗಲ್ಲ. ನಿಮಗೆ ಆ ಯೋಗ ಇದ್ದಾಗ ಆ ಕೆಲಸವನ್ನು ಮಾಡಬೇಕು. ಅದರಿಂದ ಬರ್ತಕ್ಕಂತಹ ಪುಣ್ಯವೋ ಫಲವೋ ಅಥವಾ ಮಾನಸಿಕವಾದಂತಹ ಸಮಾಧಾನವೋ ಬೇರೆ ಕೆಲಸಕ್ಕೆ ನಿಮಗೆ ಅನುಕೂಲವನ್ನು ಮಾಡಿಕೊಡುತ್ತೆ ಅನ್ನುವಂಥದ್ದು. ಹಾಗಾಗಿ ನೀವು ತೊಂದರೆಯನ್ನು ಮಾಡಿಕೊಂಡು ಯಾರಿಗೋ ಸಹಾಯ ಮಾಡುವಂಥದ್ರಲ್ಲಿ ಯಾವ ಅರ್ಥವೂ ಇಲ್ಲ. ನಿಮಗೆ ಅನುಕೂಲ ಇದ್ದಷ್ಟು, ನಿಮಗೆ ಆದಷ್ಟು ಉದಾರವಾದಂತಹ ಮನಸ್ಸನ್ನು ಇಟ್ಟುಕೊಂಡು ನೀವು ಆ ಕೆಲಸವನ್ನು ಮಾಡಿ ಅನ್ನುವಂಥದ್ದು. ಅಪರಿಚಿತರಿಂದ ಮಾನಸಿಕವಾಗಿಯೋ ಅಥವಾ ದೈಹಿಕವಾಗಿಯೋ ಹಲ್ಲೆಗೊಳಗಾಗ್ತಕ್ಕಂತಹ ಸಾಧ್ಯತೆ ಸೂಚನೆಗಳು ಅದು ಕಾಣುತ್ತೆ. ಆ ಸಂದರ್ಭಕ್ಕೆ ಅನುಗುಣವಾಗಿ ಅದನ್ನು ಸರಿಯಾದಂತಹ ರೀತಿಯಲ್ಲಿ ಜಾಣ್ಮೆಯಿಂದ, ಬುದ್ಧಿವಂತಿಕೆಯಿಂದ, ಒಳ್ಳೆಯ ಮಾತುಗಳಿಂದ ಸರಿಪಡಿಸ್ಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ಬೇರೆಯವರಿಗೆ ಮತ್ತು ಸಮಾಜಕ್ಕೆ ಏನೋ ಒಂದು ರೀತಿಯ ಹೆದರಿಕೊಂಡು ನೀವು ಯಾವುದೇ ಕೆಲಸದಲ್ಲೂ ಕೂಡ ಮುಂದಾಗೋದಿಲ್ಲ. ಯಾರೇನು ಅಂದ್ಕೊಂಡು ಬಿಡ್ತಾರೋ ಅನ್ನುವಂತಹ ಒಂದು ಮಾನಸಿಕವಾದಂತಹ ಅಧೈರ್ಯ ನಿಮ್ಮನ್ನು ಕಾಡುವಂಥದ್ದು. ಹಾಗೆ ಕೂತ್ಕೊಂಡ್ರೆ ನಿಮ್ಮ ಅಭ್ಯುದಯಕ್ಕೆ, ನಿಮ್ಮ ಬೆಳವಣಿಗೆಗೆ, ನಿಮ್ಮ ಉದ್ಧಾರಕ್ಕೆ ನಿಮ್ಮ ಜೊತೆಗೆ ಯಾರು ಬರ್ತಾರೆ? ಅದನ್ನು ಪ್ರಶ್ನೆ ಮಾಡಿಕೊಳ್ಬೇಕಾಗತ್ತೆ. ಯಾರೋ ಮಾಡಿದಂತಹ ತಪ್ಪಿಗೆ ನೀವು ಜವಾಬ್ದಾರಿಯಿಂದ ಹೇಳಿಕೆಯನ್ನು ಕೊಡಬೇಕಾಗತ್ತೆ, ಉತ್ತರವನ್ನು ಕೊಡಬೇಕಾಗತ್ತೆ. ಅಂತಹ ಪರಿಸ್ಥಿತಿ ಬರಬಹುದು. ಕೆಲಸವನ್ನು ಅಥವಾ ಯಾವುದೋ ವೃತ್ತಿಯನ್ನು, ಉದ್ಯೋಗವನ್ನು ಬದಲಾವಣೆ ಮಾಡ್ತಕ್ಕಂತಹ ಚಿಂತನೆಗಳು ಮನಸ್ಸಿಗೆ ಮೇಲಿಂದ ಮೇಲೆ ಬರೋದಕ್ಕೆ ಶುರುವಾಗುವಂತಹ ದಿವಸ ಇದು. ಹೆದರಿ ಕೈ ಕಟ್ಕೊಂಡು ಕುಳಿತುಕೊಂಡ್ಬಿಟ್ರೆ ಆ ಸಮಯ, ಸಂದರ್ಭ ಇವ್ಯಾವುದೂ ಕೂಡ ಮತ್ತೆ ಬರೋದಿಲ್ಲ. ಇದೆಲ್ಲ ನಿಮ್ಮ ಜೀವನದ ಹಿನ್ನಡೆಗೆ ಕಾರಣವಾಗತ್ತೆ ಅಂತ ಹೇಳುವಂಥದ್ದು. ಗೊತ್ತಿಲ್ಲದೆ ಇರತಕ್ಕಂತಹ ವ್ಯಕ್ತಿಗಳು ನಿಮಗೆ ಸಹಾಯ ಮಾಡ್ತಾರೆ. ಆ ಸಂದರ್ಭಕ್ಕೆ ಅನುಗುಣವಾಗಿ ಆ ವ್ಯಕ್ತಿಯ ಪರಿಚಯವೇ ಇರೋದಿಲ್ಲ, ಆ ವ್ಯಕ್ತಿ ಯಾರು ಅಂತಲೇ ಗೊತ್ತಿರೋದಿಲ್ಲ. ಅಂತಹ ವ್ಯಕ್ತಿ ನಿಮಗೆ ಸಹಾಯವನ್ನು ಮಾಡ್ತಾರೆ ಅಂತಂದರೆ ಅದು ನಿಮಗೆ ಪೂರ್ವಜನ್ಮದ ಸುಕೃತ ಅಂತ ಹೇಳಿ ಭಾವಿಸಬೇಕು ಅಂತ ಅರ್ಥ. ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ, ರಾಜಕೀಯ ವ್ಯಕ್ತಿಗಳಿಗೆ ಉತ್ತಮವಾದಂತಹ ಸ್ಥಾನಮಾನ ಸಿಕ್ಕುವಂತಹ ದಿವಸ. ವೈಯಕ್ತಿಕವಾದಂತಹ ಪ್ರತಿಷ್ಠೆಗೋಸ್ಕರವಾಗಿ ಬೇರೆಯವರನ್ನ ನಿರ್ಲಕ್ಷ್ಯ ಮಾಡ್ತೀರಿ. ನನ್ನ ಮುಂದೆ ಅವರೇನು ಅನ್ನುವಂತಹ ರೀತಿಯಲ್ಲಿ ನಿಮ್ಮ ನಡವಳಿಕೆ ಇರುತ್ತೆ. ಅದು ಬಹುಶಃ ತಪ್ಪಾಗತ್ತೆ ಅಂತ ಅರ್ಥ. ನಿರೀಕ್ಷೆಯನ್ನು ಮೀರಿದಂತಹ ಆದಾಯ ಇವತ್ತು ನಿಮ್ಮ ಕೈ ಸೇರುವಂಥದ್ದು. ಸ್ವಾಭಾವಿಕವಾಗಿ ಅದು ಒಂದಷ್ಟು ನಿಮ್ಮ ಅಹಂಕಾರವನ್ನು, ದರ್ಪವನ್ನು ಹೆಚ್ಚು ಮಾಡಬಹುದು ಅನ್ನುವಂಥದ್ದು ಒಂದು ಕಾರಣವಾಗುತ್ತೆ. ಮನೆಯವರು ನಿಮ್ಮ ಬಗ್ಗೆ
ನಿಮ್ಮ ನಡವಳಿಕೆಯ ಬಗ್ಗೆ ಸರಿಯಾದಂತಹ ಪ್ರತಿಕ್ರಿಯೆಯನ್ನು ನೀಡದಲ್ಲೇ ನಿಮಗೆ ತುಂಬ ಬೇಸರವಾಗುತ್ತೆ. ನಾನು ಇಷ್ಟೆಲ್ಲ ಮಾಡಿದರೂ ಕೂಡ ಮನೆಯವರ ಸಹಕಾರ ನನಗಿಲ್ವಲ್ಲ ಅಂತ ಹೇಳಿ ನಿಮ್ಮ ನಡವಳಿಕೆ ಮನೆಯವರಿಗೆ ಇಷ್ಟ ಆಗದೇ ಇರಬಹುದು. ಇದನ್ನು ಗಮನಿಸ್ಕೊಳ್ಬೇಕು. ಮನೆಯ ಬಗ್ಗೆ ನೀವು ಕೂಡ ಏನೂ ಕಾಳಜಿ ಇಲ್ಲ ಅನ್ನೋ ರೀತಿಯಲ್ಲಿ ನಡ್ಕೊಳ್ತೀರಿ. ಯಾವುದೋ ಒಂದನ್ನು ಪ್ರದರ್ಶನಕ್ಕಿಟ್ಟ ಹಾಗೆ ತೋರಿಸಿಬಿಟ್ರೆ ಆಗಲಿಲ್ಲ, ಎಲ್ಲವನ್ನೂ ಕೂಡ ಗಮನಿಸಬೇಕು ಅನ್ನುವಂಥದ್ದು ಕೆಲವರ ನಿರೀಕ್ಷೆ ಆಗಿರುತ್ತೆ. ಈ ದಿವಸ ವಿನಾಕಾರಣ ಸಮಯ ಹೋಗಿಬಿಡುತ್ತೆ, ಅದು ಮತ್ತೆ ಸಿಕ್ಕದೇ ಇರತಕ್ಕಂಥದ್ದು. ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ ಮಾರುತಿಯನ್ನು ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತ ತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಎಂಬುದಾಗಿ 21 ಸಲ ಹೇಳಿಕೊಳ್ಳಿ. ಶುಭವಾಗಿ. ಕರ್ಕಾಟಕ ರಾಶಿ ದುಂದುವೆಚ್ಚವನ್ನು ಸ್ವಲ್ಪ ಕಡಿಮೆ ಮಾಡಬೇಕು, ಖರ್ಚನ್ನು ಸ್ವಲ್ಪ ಹತೋಟಿಯಲ್ಲಿ ಇಟ್ಟುಕೊಳ್ಬೇಕು ಅನ್ನುವಂಥದ್ದು. ನಿಮ್ಮ ವೃತ್ತಿ, ನೌಕರಿ, ಉದ್ಯೋಗ ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಅಶಿಸ್ತಿನಿಂದ ಕೆಲವೊಂದಷ್ಟು ಕೆಲಸಗಳು ಹಾಳಾಗತ್ತೆ, ಇದರ ಬಗ್ಗೆ ತುಂಬ ಗಮನ ಹರಿಸಬೇಕಾಗತ್ತೆ. ಉದ್ಯೋಗದ ದೃಷ್ಟಿಯಿಂದ, ವೃತ್ತಿಯ ದೃಷ್ಟಿಯಿಂದ ಸಮಾಧಾನ ಇರುವುದಿಲ್ಲ. ಆದರೆ ಇದಕ್ಕೆಲ್ಲ ಕಾರಣ ಸ್ವಯಂಕೃತ ಅಪರಾಧ. ನೀವೇ ಮಾಡಿಕೊಳ್ತಕ್ಕಂತಹ ತಪ್ಪೋ ವ್ಯತ್ಯಾಸವೋ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ವಿದ್ಯಾರ್ಥಿಗಳಿಗೆ ದಿನನಿತ್ಯದ ಖರ್ಚಿಗೆ ಬೇಕಾಗತಕ್ಕಂತಹ ಹಣ, ಅರ್ಥಾತ್ ಪಾಕೆಟ್ ಮನಿ, ಅದೂ ಕೂಡ ಸರಿಯಾಗಿ ಸಿಕ್ಕದೇ ಇರತಕ್ಕಂತಹ ಪರಿಸ್ಥಿತಿ. ಖರ್ಚಿಗೋಸ್ಕರವಾಗಿ ಹಣವನ್ನು ಯಾರಾದರೂ ಕೊಡ್ತಾ ಇದ್ದರೆ ಈ ದಿವಸ ಅದನ್ನು ಕೊಡದೇ ಇರಬಹುದು, ನಿಲ್ಲಿಸಬಹುದು. ಅದರಿಂದ ನಿಮಗೆ ತೊಂದರೆ ಅಂತಕ್ಕಂಥದ್ದು ಆಗಬಹುದು. ಬೇಜವಾಬ್ದಾರಿಯಾಗಲಿ, ಆಲಸ್ಯವಾಗಲಿ, ಇದರಿಂದ ಹಿನ್ನಡೆಯಾಗಿ ನಿಮಗೆ ಬರಬೇಕಾದಂತಹ ಸವಲತ್ತು, ಅನುಕೂಲ ಕೈತಪ್ಪಿ ಹೋಗಬಹುದು ಅನ್ನುವಂತಹ ಅರ್ಥ. ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಸಿಂಹರಾಶಿ ಜೀವನದಲ್ಲಿ ಬದಲಾವಣೆಯನ್ನು ಕಾಣದಲ್ಲೇ ಅಂದುಕೊಂಡಂತಹ ಕೆಲಸಗಳು ಯಾವುದೂ ಆಗದೇ ಇದ್ದರೆ, ಪ್ರಯತ್ನಗಳು ನಿರಂತರವಾಗಿ ನಡೆದು ಸಫಲತೆ ಎನ್ನುವಂಥದ್ದು ಅಲ್ಲಿ ಸಿಕ್ಕದೇ ಇದ್ದರೆ ಅನುಭವಿಗಳ ಮಾರ್ಗದರ್ಶನವನ್ನು ಅಗತ್ಯವಾಗಿ ಪಡ್ಕೊಳ್ಳಿ ಅನ್ನುವಂಥದ್ದು ಸಲಹೆ. ಬದಲಾವಣೆಗೆ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಅನುಕೂಲತೆ ಇಲ್ಲ ಅಂದರೆ ಏನೋ ಬದಲಾಯಿಸಿಬಿಡ್ತೀನಿ ಅಂತ ಹೇಳಿ ಹೊರಟ್ರೆ ಅದರಿಂದ ಅನುಕೂಲ ಆಗುವಂಥದ್ದು ಬಹಳ ಕಡಿಮೆ. ಅಲ್ಪ ಪ್ರಮಾಣದಲ್ಲಾದರೂ ಕೂಡ ನಿಮ್ಮ ಸ್ವಭಾವವನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳಿ. ಹಸಿವು ಇರತಕ್ಕಂಥವರಿಗೆ ಆಹಾರವನ್ನು ನೀಡಿ. ಅದರ ಅರ್ಥ ಯಾರಿಗೆ ಅಗತ್ಯ ಇದೆಯೋ ಅಂಥವರಿಗೆ ಸಹಾಯವನ್ನು ಮಾಡಿ ಅನ್ನುವಂಥದ್ದು. ಚಿಕ್ಕ ಮಕ್ಕಳ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಿ, ಜೊತೆಗೆ ಹಿರಿಯರ ಮಾರ್ಗದರ್ಶನವನ್ನು ಪಡ್ಕೊಳ್ಬೇಕು. ಅದು ನಿಮಗೆ ಸ್ವಲ್ಪ ಬೇಸರವನ್ನು ತರತಕ್ಕಂಥದ್ದು. ದೊಡ್ಡವ್ರ ಮಾತು, ಅವರೆಲ್ಲ ಹಳೆಯ ಕಾಲದ್ದನ್ನು ಹೇಳ್ತಾರೆ, ಈ ರೀತಿಯ ಮಾತು. ಆದರೆ ಅವರ ಮಾತೇ ನಿಮಗೆ ಮಾರ್ಗದರ್ಶನವಾಗ್ತಕ್ಕಂಥದ್ದು. ಅದು ಯಾವತ್ತೋ ಗೊತ್ತಾಗುತ್ತೆ, ಅಷ್ಟೊತ್ತಿಗೆ ಕಾಲ ಮಿಂಚು ಹೋಗಿದ್ದರೆ ಪ್ರಯೋಜನಕ್ಕೆ ಬರದೇ ಇರುವಂಥದ್ದಾಗತ್ತೆ. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ ಮನೆಯ ನವೀಕರಣ ಅಥವಾ ಹೊಸ ಮನೆಯನ್ನು ಕಟ್ಟತಕ್ಕಂಥದ್ದೋ ಕೊಂಡುಕೊಳ್ಳುವಂತಹ ಯೋಗವೋ ಆ ರೀತಿಯ ಮಾತುಕತೆಯೋ ಚರ್ಚೆಯೋ ಈ ದಿವಸ ಮುನ್ನೆಲೆಗೆ ಬರುವಂಥದ್ದಾಗತ್ತೆ. ಕುಟುಂಬದಲ್ಲಿ ಉತ್ತಮವಾದಂತಹ ವಾತಾವರಣ ಇರುತ್ತೆ, ಹಾಗೇ ಉಳಿಸ್ಕೊಳ್ಬೇಕು. ಅದು ನಿಮ್ಮಿಂದ ಹಾಳಾಗಬಾರದು. ಆ ನೆಮ್ಮದಿ, ಶಾಂತಿ ಅನ್ನುವಂಥದ್ದು. ಮಕ್ಕಳ ಬಗ್ಗೆ ಯಾವುದೇ ರೀತಿಯ ಯೋಚನೆಗಳಿರೋದಿಲ್ಲ, ಅವರ ಪಾಡಿಗೆ ಅವರಿದ್ದಾರೆ ಅನ್ನುವಷ್ಟು ಸಮಾಧಾನ ಸಿಕ್ಕತ್ತೆ ಈ ದಿವಸ. ಅದೃಷ್ಟ, ಬುದ್ಧಿವಂತಿಕೆ ಇವೆಲ್ಲವೂ ಕೂಡ ಜೊತೆಯಲ್ಲಿ ಕೆಲಸ ಮಾಡೋದರಿಂದ ಯಶಸ್ಸನ್ನು ಗಳಿಸಲಿಕ್ಕೆ ಅವಕಾಶಗಳು ಹೆಚ್ಚಾಗುತ್ತೆ. ಬಹಳ ಬುದ್ಧಿವಂತಿಕೆಯಿಂದ ಎಲ್ಲ ಕೆಲಸಗಳನ್ನು ನಿಭಾಯಿಸ್ತೀರಿ. ಆದರೆ ನಿಮಗೆ ನಿಮ್ಮ ಯಾವುದೋ ವೈಯಕ್ತಿಕವಾದಂತಹ ಒಂದಷ್ಟು ವಿಚಾರಗಳು ನಾನೇ ಅನ್ನುವಂತಹ ಅಹಂಭಾವವನ್ನು ಹೆಚ್ಚು ಮಾಡಬಹುದು, ಅದರಿಂದ ತೊಂದರೆ ಆಗತ್ತೆ ಅನ್ನುವಂಥದ್ದು. ಮನೆಯನ್ನು ಕಟ್ಟುವ ಬಗ್ಗೆ ಚರ್ಚೆಯನ್ನು ಬಹಳ ವಿಶೇಷವಾಗಿ ನಡೆಸ್ತೀರಿ ಅಂತ ಹೇಳಬೇಕು. ನವಗ್ರಹರನ್ನು ಪ್ರಾರ್ಥನೆ ಮಾಡಿ. ಯಾವುದೇ ರೀತಿಯ ಪ್ರತಿಬಂಧಕ ದೋಷಗಳು, ಅಡ್ಡಿ ಆತಂಕಗಳು, ವ್ಯತ್ಯಾಸಗಳು ಏನೇ ಇದ್ದರೂ ಎಲ್ಲವೂ ಕೂಡ ಸರಿಯಾಗಲಿ ಅನ್ನುವಂಥದ್ದು ಶುಭವಾಗಿ. ಜೀವನದಲ್ಲಿ ಸೋಲು, ನಷ್ಟ ಮತ್ತು ಕಷ್ಟಗಳು ಕಾಡುತ್ತಿವೆಯೇ? ಪರಿಹಾರವಿಲ್ಲದೆ ಕಂಗಾಲಾಗಿದ್ದೀರಾ? ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಈಗಲೇ ಸಿಗಲಿದೆ ನಿಖರವಾದ ಜ್ಯೋತಿಷ್ಯ ಮಾರ್ಗದರ್ಶನ. ಉದ್ಯೋಗ, ವ್ಯಾಪಾರ, ಪ್ರೀತಿ
ಅಥವಾ ಮದುವೆ ಸಮಸ್ಯೆ? ಜಾತಕ ವಿಶ್ಲೇಷಣೆ ಮತ್ತು ಪರಿಣಾಮಕಾರಿ ಪರಿಹಾರಕ್ಕಾಗಿ ಇಂದೇ ಸಂಪರ್ಕಿಸಿ. ಪ್ರಖ್ಯಾತ ಜ್ಯೋತಿಷಿಗಳು ಗುರೂಜಿ ಡಾಕ್ಟರ್ ವಿದ್ಯಾತೀರ್ಥ ಭಟ್ ಅವರಿಂದ ನಿಖರವಾದ ಜಾತಕ ವಿಶ್ಲೇಷಣೆ ಮತ್ತು ಸೂಕ್ತ ಮಾರ್ಗದರ್ಶನ ಪಡೆಯಿರಿ. ಇಂದೇ ಕರೆ ಮಾಡಿ ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯಿರಿ. ಫೋನ್ ಸಂಖ್ಯೆ 9900753555. ತುಲಾರಾಶಿ ಹೃದ್ರೋಗಿಗಳಿಗೆ, ಹೃದಯ ಸಂಬಂಧಿ ಕಾಯಿಲೆ ಇರತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆಯೋ ತೊಂದರೆಯೋ ಆಗ್ತಕ್ಕಂಥದ್ದು. ನಿಮಗೆ ಯಾವ ವಿಷಯದಲ್ಲಿ ಅನುಮಾನ ಇದೆಯೋ ಅಂತಹ ವಿಷಯವನ್ನು ಚರ್ಚೆ ಮಾಡೋದಕ್ಕೆ ಹೋಗಬೇಡಿ. ಅದರ ಬಗ್ಗೆ ಮಾಹಿತಿ ಕೊರತೆಯೋ ಅಥವಾ ಪರಿಪೂರ್ಣವಾದಂತಹ ವಿಷಯ ಸಂಗ್ರಹವೋ ಇಲ್ಲದೆ ನೀವು ಮಾತಾಡಿದರೆ ಅವಮಾನವಾದೀತು ಅನ್ನುವಂಥದ್ದು. ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆಯ ದಿವಸ, ಆರೋಗ್ಯ ತುಂಬ ಉತ್ತಮವಾಗಿರ್ತಕ್ಕಂಥದ್ದು. ಆದರೆ ಹೃದ್ರೋಗಿಗಳಿಗೆ ಅಂದರೆ ಈ ಕ್ಷಣದಲ್ಲಿ ಏನೋ ಸಮಸ್ಯೆ ಆಗಿಬಿಡುತ್ತೆ ಎನ್ನುವಂಥದ್ದಲ್ಲ, ಹಿಂದಿನಿಂದ ಯಾವುದೋ ಒಂದು ಬಹಳ ದಿವಸಗಳಿಂದ ಕಾಯಿಲೆ ನರಳುತ್ತಾ ಇದ್ದರೆ ಅದು ತೊಂದರೆಗೆ ಕಾರಣವಾಗುತ್ತೆ ಅನ್ನುವಂಥದ್ದು. ಔಷಧೋಪಚಾರಗಳನ್ನು ಸ್ವಯಂ ವೈದ್ಯರಾಗಿ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಏನೋ ಮನೆಯ ಮದ್ದು ನಾನೇ ಮಾಡಿಬಿಡ್ತೀನಿ, ಇದು ಬೇಡ. ಅದು ಇನ್ಯಾವುದೋ ಆಘಾತಕ್ಕೆ ಕಾರಣವಾಗತ್ತೆ, ದಾರಿಯಾಗತ್ತೆ. ಅದನ್ನು ಮಾಡ್ಕೊಳ್ಳೋದು ಬೇಡ. ಆರೋಗ್ಯದಲ್ಲಿ ಏನೇ ವ್ಯತ್ಯಾಸ ಕಂಡರೂ ಕೂಡ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ ಅಂತಕ್ಕಂಥದ್ದು. ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ನೌಕರಿಯ ಭದ್ರತೆ ಬಗ್ಗೆ ನಿಮಗೆ ಸ್ವಲ್ಪ ಸಮಾಧಾನ ಸಿಕ್ಕುವಂಥದ್ದು. ಇಷ್ಟು ದಿವಸ ಕೆಲಸದಲ್ಲಿ ಏನಾಗುತ್ತೋ ಅನ್ನುವಂತಹ ಆಲೋಚನೆಗಳು, ಆ ಹೆದರಿಕೆ, ಆ ಮಾನಸಿಕವಾದಂತಹ ಅಧೈರ್ಯ ಇದೆಲ್ಲ ನಿಮ್ಮನ್ನು ಕಾಡ್ತಾ ಇದ್ದಿರಬಹುದು. ನಿಮ್ಮ ಆಲಸ್ಯದಿಂದ, ಬೇಜವಾಬ್ದಾರಿತನದಿಂದ ಈ ಕ್ಷಣದಲ್ಲಿ ಮಾಡಬೇಕಾದಂತಹ ಕೆಲಸವನ್ನು ಮುಂದಕ್ಕೆ ಹಾಕ್ತಕ್ಕಂಥದ್ದಾಗತ್ತೆ. ಅಥವಾ ಇವತ್ತು ಮಾಡಬೇಕಾದಂತಹ ಕೆಲಸವನ್ನು ನಾಳೆ ಮಾಡ್ತೀನಿ ಅನ್ನುವಂತಹದ್ದಾಗತ್ತೆ. ಇದೆಲ್ಲವೂ ಕೂಡ ನಿಮ್ಮ ಹಿನ್ನಡೆಗೆ ಕಾರಣವಾಗ್ತಕ್ಕಂಥದ್ದು. ಉದ್ಯೋಗದಲ್ಲಿ ನಿಮ್ಮ ಹಕ್ಕಾಗಲಿ, ನಿಮ್ಮ ಜವಾಬ್ದಾರಿಯಾಗಲಿ, ನಿಮ್ಮ ಕರ್ತವ್ಯವಾಗಲಿ ಇವೆಲ್ಲವೂ ಕೂಡ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗ್ತಕ್ಕಂಥದ್ದು. ಹಾಗಾಗಿ ಜವಾಬ್ದಾರಿಯಿಂದ ವರ್ತಿಸಲೇಬೇಕು ಅನ್ನುವಂಥದ್ದು. ನಿಮ್ಮ ವೈಯಕ್ತಿಕವಾದಂತಹ ಜೀವನಕ್ಕೆ ಬೇಕಾದಂತಹ ವಸ್ತುಗಳನ್ನು ಖರೀದಿ ಮಾಡ್ತೀರಿ. ಅದು ನಿಮ್ಮ ಆತ್ಮಸಂತೋಷವನ್ನು ಹೆಚ್ಚು ಮಾಡುತ್ತೆ. ಮಕ್ಕಳಿಗೆ ಸಿಹಿ ತಿಂಡಿಯನ್ನು ಕೊಡಿ. ಮಕ್ಕಳು ಸಂತೋಷಪಟ್ಟರೆ ನೀವು ಕೂಡ ಸಂತೋಷವನ್ನು ಕಾಣಬಹುದು ಅನ್ನುವಂಥದ್ದು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾದ. ಧನುರ್ರಾಶಿ, ಹಳೆಯ ನೋವು ಮತ್ತೆ ಉಲ್ಬಣವಾಗಬಹುದು. ಯಾವುದೋ ಕಾಲು ನೋವು, ಕೈ ನೋವು ಅಥವಾ ಹಿಂದೆ ಅನುಭವಿಸಿದಂತಹ ಕಷ್ಟವು ಮತ್ತೆ ನಿಮಗೆ ಮರುಕಳಿಸಬಹುದು ಅನ್ನುವಂತಹ ಅರ್ಥ. ಬೇರೆ ಅನುಕೂಲತೆ, ಸಮಾಧಾನ ಇವೆಲ್ಲವೂ ಇದ್ದರೂ ಕೂಡ ಆರೋಗ್ಯದ ದೃಷ್ಟಿಯಿಂದ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ. ಬೇರೆ ಎಲ್ಲ ಇದೆಯಪ್ಪ, ಆದರೆ ಆರೋಗ್ಯ ಮಾತ್ರ ಸರಿಯಿಲ್ಲ ಅನ್ನುವಂಥದ್ದು. ಮನೆ, ನಿವೇಶನ, ಭೂಮಿ, ವಾಹನ, ಚಿನ್ನ ಯಾವುದಾದ್ರೂ ಒಂದನ್ನು ಖರೀದಿ ಮಾಡ್ತಕ್ಕಂತಹ ಯೋಗ ಈ ದಿವಸ ಬರುತ್ತೆ ಅನ್ನುವಂಥದ್ದು. ಕಾನೂನಾತ್ಮಕವಾದಂತಹ ವಿಚಾರಗಳು ಎದುರಾದರೆ ಕಾನೂನಿನ ಚೌಕಟ್ಟಿನಲ್ಲೇ ಹೋರಾಟವನ್ನು ಮಾಡಬೇಕು. ಯಾವುದೋ ದಾಕ್ಷಿಣ್ಯಕ್ಕೊಳಗಾಗುವಂಥದ್ದು, ಇನ್ಯಾರದ್ದೋ ಮಾತನ್ನು ಕೇಳ್ತಕ್ಕಂಥದ್ದು, ರಾಜಿ ಮಾಡಿಕೊಳ್ಳುವಂಥದ್ದು ಇದು ಯಾವುದೂ ಕೂಡ ನಿಮಗೆ ಅನುಕೂಲವನ್ನು ಮಾಡೋದಿಲ್ಲ ಅಂತ ಅರ್ಥ. ಆತುರವಾದಂತಹ ನಿರ್ಧಾರವನ್ನು ಮಾಡಿ ತೊಂದರೆ ಮಾಡಿಕೊಳ್ಬೇಡಿ. ತಾಳ್ಮೆಯಿಂದ ವರ್ತಿಸಬೇಕಾದಂಥದ್ದು. ಮೂಳೆಗೆ ಅಥವಾ ನರಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳು ಕಾಡಬಹುದು. ತಾತ್ಸಾರವನ್ನು ಮಾಡಬೇಡಿ ಅನ್ನುವಂಥದ್ದು. ಅಂಬಾ ಭವಾನಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ, ಜೀವನ ಶೈಲಿಯಲ್ಲಿ ಏನೋ ಬದಲಾವಣೆ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಪ್ರಯತ್ನವನ್ನು ಮಾಡಬೇಡಿ. ಹೇಗೆ ಸ್ವಾಭಾವಿಕವಾಗಿದ್ದೀರೋ ಅದೇ ರೀತಿಯಲ್ಲಿ ಮುಂದುವರಿತಕ್ಕಂಥದ್ದು ಒಳ್ಳೆಯದು. ಬೇರೆಯವರಿಗೆ ನಿಮ್ಮನ್ನು ಹೋಲಿಕೆ ಮಾಡಿಕೊಳ್ಬೇಡಿ. ನೀವೇ ಯಾರ ಜೊತೆಯಲ್ಲೂ ನಿಮ್ಮನ್ನು ನೀವು ಹೋಲಿಕೆ ಮಾಡಿಕೊಳ್ಳುವಂಥದ್ದು ಬೇಡವೇ ಬೇಡ. ಹೊಸದಾಗಿ ರಾಜಕೀಯಕ್ಕೆ ಪ್ರವೇಶವನ್ನು ಮಾಡಬೇಕು ಅಂತ ಹೇಳಿ ಆಸೆ ಪಟ್ಟಂಥವ್ರಿಗೆ, ಆಸೆ ಪಡುವಂಥವ್ರಿಗೆ ಈ ದಿವಸ ಉತ್ತಮವಾಗಿದೆ ಅಂತ ಹೇಳಬೇಕು. ನಿಮ್ಮ ಕೆಲಸದ ಬಗ್ಗೆ ಮಾತ್ರ ನೀವು ಗಮನವನ್ನು ಕೊಡಬೇಕು. ಬೇರೆಯವರ ವಿಚಾರಗಳು ನಿಮಗೆ ಬೇಡ ಅಂತ ಅರ್ಥ. ಸರಿಯಾದಂತಹ ನಿಲುವು ಏನಿದೆ ಅದು ಪ್ರತಿಯೊಂದನ್ನು ಕೂಡ ಅವಲಂಬಿಸಿರುತ್ತೆ. ಹಾಗಾಗಿ ನಿಮ್ಮ ನಿರ್ಧಾರ ಬಹಳ ಮುಖ್ಯ ಅಂತ ಹೇಳಿ ಗಮನಿಸಬೇಕು. ಕೆಲಸದ ಒತ್ತಡ ಇದ್ದೇ ಇರುತ್ತೆ, ಆದರೆ ಸ್ವಲ್ಪ ಒತ್ತಡದಿಂದ ಹೊರಬಂದು ಚಿಂತನೆಗಳನ್ನು ನಡೆಸಬೇಕಾದಂಥದ್ದು. ಪಾರ್ವತೀ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.
ಕುಂಭರಾಶಿ, ನಿಮ್ಮ ವೈಯಕ್ತಿಕವಾದಂತಹ ಜೀವನದಲ್ಲಿ ಸತ್ಯ ಸಾಧನೆ, ಸತ್ಯ ಶೋಧನೆ ಎರಡೂ ಕೂಡ ನಡೀಲಿ ಅಂತ ಹೇಳಬೇಕು. ಅಂದರೆ ಯಾವುದು ಪ್ರಾಮಾಣಿಕವಾದಂತಹ ಮಾರ್ಗ ಇದೆಯೋ ಆ ದಾರಿಯಲ್ಲೇ ನಡ್ಕೊಂಡು ಹೋಗಬೇಕು. ಜೊತೆಗೆ ಯಾವುದು ನಿಜವಾದಂತಹ ವಿಷಯ ಅನ್ನುವಂಥದ್ದನ್ನು ತಿಳಿಬೇಕಾದಂಥದ್ದು, ಸತ್ಯದ ಅರಿವು ನಿಮಗೆ ಆಗಬೇಕಾದಂಥದ್ದು. ವಿದ್ಯಾರ್ಥಿಗಳು ಭವಿಷ್ಯದ ಬಗ್ಗೆ ಹೆಚ್ಚು ತಲೆಯನ್ನು ಕೆಡಿಸ್ಕೊಳ್ಳುವಂತಹ ದಿವಸ. ಮುಂದೆ ಏನಾಗತ್ತೆ, ಯಾವ ರೀತಿಯಲ್ಲಿ ನನ್ನ ಜೀವನ ಅನ್ನೋದರ ಬಗ್ಗೆ. ಆದರೆ ನಾವು ಈಗಿನ ವಿಚಾರವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಮ್ಮ ಕರ್ತವ್ಯ ಏನಿದೆ ಅದನ್ನು ಸರಿಯಾದಂತಹ ರೀತಿಯಲ್ಲಿ ವಿನಿಯೋಗ ಮಾಡಿಕೊಂಡ್ರೆ ಭವಿಷ್ಯಕ್ಕೆ ಅಷ್ಟೊಂದು ಹೆದರಬೇಕಾದಂಥದ್ದು, ಚಿಂತೆ ಮಾಡಬೇಕಾದಂಥದ್ದು ಖಂಡಿತವಾಗಿ ಇರುವುದಿಲ್ಲ ಅಂತ ಅರ್ಥ. ಗಂಡ ಹೆಂಡತಿಯ ಮಧ್ಯೆ ಮನಸ್ತಾಪಕ್ಕೆ ಅವಕಾಶಗಳಾಗುವಂಥದ್ದಿದೆ. ಕಾನೂನಿನ ಚೌಕಟ್ಟಿನ ಮಧ್ಯದಲ್ಲಿ ಮಾಡ್ತಕ್ಕಂತಹ ವ್ಯವಹಾರ ಏನಿದೆ ಅದು ಮಾತ್ರ ಮನಸ್ಸಿಗೆ ಸಮಾಧಾನವನ್ನು ಕೊಡ್ತಕ್ಕಂತಹದ್ದು. ಆಸ್ತಿಯ ಖರೀದಿಯಾಗಬಹುದು ಅಥವಾ ಮಾರಾಟವಾಗಬಹುದು, ಒಂದಷ್ಟು ಚಟುವಟಿಕೆಗಳು ನಡೆಯುತ್ತೇನೋ ಅನ್ನುವಂತಹ ಸೂಚನೆಗಳು. ಸತ್ಯ ಶೋಧನೆಯನ್ನು ಮಾಡಿ ಒಳ್ಳೆಯ ವಿಚಾರಕ್ಕೆ, ಸಮಾಜಕ್ಕೆ ಸಂದೇಶವನ್ನು ಕೊಡ್ತಕ್ಕಂತಹ ವಿಚಾರಗಳಿಗೆ ಆದ್ಯತೆಯನ್ನು ನೀಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಪ್ರತಿನಿತ್ಯ ಔಷಧಿಯನ್ನು ಸ್ವೀಕಾರ ಮಾಡ್ತಕ್ಕಂಥವರು ಸ್ವಲ್ಪ ಎಚ್ಚರವನ್ನು ವಹಿಸಿ. ನಾನು ಪ್ರತಿ ದಿವಸ ಇದೇ ಔಷಧಿಯನ್ನು ತಗೊಳ್ತಾ ಇದ್ದೀನಿ ಅನ್ನುವಂಥದ್ದು ಸಮರ್ಥನೆ ಬೇಡ. ಯಾವ ಕ್ಷಣದಲ್ಲಿ ದೇಹ ನಮಗೆ ವಿರುದ್ಧವಾಗಿ ಬೇಕಾದರೂ ಕೂಡ ವರ್ತಿಸಬಹುದು ಅನ್ನುವಂಥದ್ದು. ಜನ ನಿಮ್ಮ ವ್ಯವಹಾರವನ್ನು ಮೆಚ್ಚಿಕೊಳ್ತಾರೆ. ಶಿಸ್ತುಬದ್ಧವಾದಂತಹ ವ್ಯವಹಾರ ಅಂತ ಹೇಳಿ ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ವ್ಯಾಪಾರವನ್ನು ಮಾಡೋದಕ್ಕೆ ಬುದ್ಧಿವಂತಿಕೆ ಮತ್ತು ಬಂಡವಾಳ ಎರಡೂ ಮುಖ್ಯ ಅಂತ ಆಗುತ್ತೆ. ಕೇವಲ ಬಂಡವಾಳ ಇದ್ದು ಬುದ್ಧಿವಂತಿಕೆ ಇಲ್ಲದೆ ಇದ್ದರೆ ನಷ್ಟ ಆಗಬಹುದು. ಇಲ್ಲ ಬರೀ ಬುದ್ಧಿವಂತಿಕೆ ಇದ್ದರೆ ಖಾಲಿ ಕೈಯಾದರೆ ಅದನ್ನು ಕೂಡ ವ್ಯವಹಾರ ಮಾಡಲಿಕ್ಕೆ ಕಷ್ಟ ಆಗಬಹುದು. ಇವನ್ನು ಗಮನಿಸಬೇಕಾಗತ್ತೆ. ಸರ್ಕಾರಿ ನೌಕರರಿಗೆ ಬಡ್ತಿ ಸಿಕ್ಕುವ ಅವಕಾಶ, ರಕ್ತದೊತ್ತಡ ಹೆಚ್ಚಾಗಿರ್ತಕ್ಕಂತಹ ರೋಗಿಗಳಿಗೆ ತೊಂದರೆ ಆಗ್ತಕ್ಕಂಥದ್ದಿದೆ. ಹೆಚ್ಚು ಔಷಧಿಯನ್ನು ತೆಗೆದುಕೊಳ್ಳೋದ್ರಿಂದ ದೇಹಕ್ಕೆ, ಜೀವಕ್ಕೆ ಹಾನಿ ಅನ್ನುವಂಥದ್ದನ್ನು ಎಚ್ಚರಿಕೆಯಿಂದ ಗಮನಿಸಬೇಕಾದಂಥದ್ದು. ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.